ಇನ್ನು ಕನ್ನಡಿಗರಾಗಿರುವಂತಹ ರಕ್ಷಿತಾ ಶೇಖರ್ ಕತಾರ್ನಲ್ಲಿ ಸಿಲುಕೊಂಡಿದ್ದಾರೆ. ಅವರು ನಮ್ಮ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಕೆಲಸವನ್ನ ಮಾಡ್ತಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ ಅಲ್ಲಿ? ಪರವಾಗಿಲ್ಲ, ಇವಾಗ ಸ್ವಲ್ಪ ಕಂಟ್ರೋಲ್ ಬಂದಿದೆ ಸಿಚುಯೇಷನ್. ಓಕೆ, ಇವಾಗ ಏನು ಬಾಂಬ್ ಸೌಂಡ್ ಎಲ್ಲ ಕೇಳಿಸ್ತಾ ಇಲ್ಲ. ಮೇಡಮ್, ಫಸ್ಟ್ ಯಾವಾಗ ಅಟ್ಯಾಕ್ ಆಯಿತು, ಆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂತ ವಿವರಿಸಬಹುದಾ? ನಿನ್ನೆ ಸುಮಾರು ನಮಗೆ 11:30 ಹಾಗೆ ಎಮರ್ಜೆನ್ಸಿ ಅಲರ್ಟ್ಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಇಂಡೋರ್ಸಲ್ಲಿ ಇರಿ, ಆಚೆ ಬರಬೇಡಿ, ಸೇಫ್ ಆಗಿರಿ ಅಂತ. ಅರೌಂಡ್ 12:30 ಹಾಗೆ ಬಾಂಬ್ ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಜೋರ್ ಸೌಂಡ್ ಬರೋದು ಮತ್ತು ಮಿಸೈಲ್ ಇಂಟರ್ಸೆಪ್ಟ್ ಆಗೋದು. ಸ್ವಲ್ಪ ಪ್ಯಾನಿಕ್ ಆಯಿತು ಆ ಟೈಮಲ್ಲಿ. ಅದು ಸುಮಾರು ಹೊತ್ತು ನಡೀತು, ಒಂದು 2 o'clockವರೆಗೂ ನಡೀತು. ಅದಾದಮೇಲೆ ಸ್ವಲ್ಪ ಕೂಲ್ ಡೌನ್ ಆಯಿತು. ಮತ್ತೆ ಈವ್ನಿಂಗ್ 5 o'clock ಮೇಲೆ ಮತ್ತೆ ಸ್ಟಾರ್ಟ್ ಆಯಿತು. ಅದಾದ ನಂತರ ಸಂಜೆವರೆಗೂ ಒಂದು 7-8 ಗಂಟೆವರೆಗೂ ಆಯಿತು. ಮತ್ತೆ ಸ್ವಲ್ಪ ಸ್ಟಾಪ್ ಆಗಿತ್ತು. ಮತ್ತೆ ಮಿಡ್ನೈಟಲ್ಲಿ ಸ್ಟಾರ್ಟ್ ಆಯಿತು. ಸ್ವಲ್ಪ ಎಲ್ಲರೂ ನಿಜವಾಗ್ಲೂ ಪ್ಯಾನಿಕ್ ಆದ್ವಿ. ಆ ಮಿಸೈಲ್ಸ್ ಬಂದು ಡೈರೆಕ್ಟ್ ಅಟ್ಯಾಕ್ ಅಂತ ರೆಸಿಡೆನ್ಷಿಯಲ್ ಏರಿಯಾ ಆಗಲಿ ಬಿಲ್ಡಿಂಗ್ಗಳಾಗಲಿ ಅದರಲ್ಲಿ ಮಾಡಿಲ್ಲ. ಅದು ಅಟ್ಯಾಕ್ ಮಾಡೋಕೆ ಟ್ರೈ ಮಾಡಿರೋದು ಜಸ್ಟ್ US ಮಿಲಿಟ್ರಿ ಬೇಸ್ ಮೇಲೆ. ಎಲ್ಲ ಸಿಟಿಸನ್ಸು, ರೆಸಿಡೆನ್ಸು ಆ್ಯಂಡ್ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಎಲ್ಲ ಸೇಫ್ ಆಗಿದೆ ಕತಾರಲ್ಲಿ. ಆ ಥರ ಹಾನಿ ಏನೂ ಆಗಿಲ್ಲ. ನೋಡೋಣ, ಬೆಳಿಗ್ಗೆನೂ ಸ್ವಲ್ಪ ಒಂದು 7 ಗಂಟೆ ಹಾಗೆ ಮತ್ತೆ ಬಾಂಬ್ಗಳ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು. ಐ ಹೋಪ್ ಎಲ್ಲರೂ ಸೇಫ್ ಆಗಿರ್ತಾರೆ ಅಂತ. ಮೇಡಮ್, ಈಗ ನೀವಿರುವಂತಹ ಪ್ರದೇಶ ಯಾವುದು? ಅದರ ಜೊತೆಗೆ ನೀವಿರುವಂತಹ ಪ್ರದೇಶದಿಂದ ಎಷ್ಟು ದೂರದಲ್ಲಿ ಈ ಅಟ್ಯಾಕ್ ಆಯಿತು, ಏನಾದರೂ ಹೇಳ್ಬೋದಾ? ಮಿಲಿಟ್ರಿ ಬೇಸ್ ಬಂದು ದೋಹಾ ಸಿಟಿಯಿಂದ ತುಂಬಾ ದೂರ ಇದೆ. ಒಂದು 60-70 ಕಿಲೋಮೀಟರ್ಸ್ ಅವೇ ಇದೆ. ನಾವು ದೋಹಾಯಿಂದನೇ ಇನ್ನೂ ಈ ಕಡೆ ಇದ್ದೀವಿ, ಅಲ್ಕೋರ್ ಅನ್ನೋ ಏರಿಯಾದಲ್ಲಿದ್ದೀವಿ. ಅಲ್ಲಿ ಅಫೆಕ್ಟ್ ಜಾಸ್ತಿ ಇಲ್ಲ. ಈ ಮಿಲಿಟ್ರಿ ಬೇಸಿಗೆ ಯಾರು ಹತ್ತಿರದಲ್ಲಿದ್ದಾರೆ ಅವರಿಗೆ ವೈಬ್ರೇಷನ್ ಆಗಿರ್ಬೋದು, ಜೋರ್ ಸೌಂಡ್ ಆಗಿರ್ಬೋದು, ಆ ಥರ ಕೇಳಿಸ್ತಾ ಇದೆ. ಬಟ್ ಇಲ್ಲಿವರೆಗೂ ಎಫೆಕ್ಟ್ ಇಲ್ಲ. ಬಟ್ ಸೌಂಡ್ ಮಾತ್ರ ಫೀಲ್ ಮಾಡ್ತಾ ಇದ್ದೀವಿ. ಆ ಸೌಂಡಿಂದನೇ ಸ್ವಲ್ಪ ಪ್ಯಾನಿಕ್ ಅನ್ನಿಸ್ತಿದೆ ಅಷ್ಟೇ. ಅಂದ್ರೆ ಬಾಂಬಿಂಗ್ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ರಾ ಅಥವಾ ಹೇಗೆ? ಅದು ಒಂದು 2-3 ಲೈಕ್ ಒಂದ್ಸಲ ಸ್ಟಾರ್ಟ್ ಆದ್ರೆ 1 hour 2 hour ಇರುತ್ತೆ ಕಂಟಿನ್ಯೂಸ್. ಆ ಥರ ಆಗಿದೆ. ಅಂದ್ರೆ ಅವ್ರು ಮೇನ್ ಟಾರ್ಗೆಟ್ ಮಾಡ್ತಾ ಇರೋದು ಕೇವಲ ಅಮೆರಿಕದ ಬೇಸ್ ಏನಿದೆ ಆ ಬೇಸ್ಗಳ ಮೇಲೆ ಮಾತ್ರ? ಹೌದು, ಕತಾರಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ ಆಗಲಿ, ಬೇರೆ ರೆಸಿಡೆನ್ಷಿಯಲ್ ಏರಿಯಾಗಳಾಗಲಿ ಇಲ್ಲಿವರೆಗೂ ಅಟ್ಯಾಕ್ ಆಗಿಲ್ಲ. ಜಸ್ಟ್ ದೇ ಆರ್ ಫೇಸಿಂಗ್ ಆನ್ US ಮಿಲಿಟ್ರಿ ಬೇಸ್. ಇಲ್ಲಿವರೆಗೂ ಎಲ್ಲ ಸೇಫ್ ಆಗಿದೆ. ನಿನ್ನೆ ಒಂದು ಮಿಸೈಲ್ ಅಟ್ಯಾಕ್ ಇಂಟರ್ಸೆಪ್ಟ್ ಆಗಿರೋ ಡೆಬ್ರಿ ಬಂದು ಒಂದು ಸ್ಟ್ರೀಟಲ್ಲಿ ಎಕ್ಸ್ಪ್ಲೋಡ್ ಆಗಿದೆ. ಅದು ಬಿಟ್ಟರೆ ಡೈರೆಕ್ಟ್ ಅಟ್ಯಾಕ್ ಅಂತ ಎಲ್ಲೂ ಏನೂ ಆಗಿಲ್ಲ. ಈಗ ದೋಹಾದಲ್ಲಿರುವಂತಹ US ಮಿಲಿಟರಿ ಬೇಸ್ ಫುಲ್ ಅಲ್ಲಿ ಡೆಸ್ಟ್ರಾಯ್ ಆಗಿದೆನಾ ಮೇಡಮ್, ಅಥವಾ ಹೇಗೆ, ಏನಿದೆ ಮಾಹಿತಿ ಅದ್ರ ಬಗ್ಗೆ? ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಡೆಸ್ಟ್ರಾಯ್ ಆಗಿದೆ ಏನು ಇನ್ನೂ ಉಳಿದಿದೆ ಅಂತ. ಬಟ್ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇವರು ಮೋಸ್ಟ್ ಆಫ್ ದ ಮಿಸೈಲ್ಸ್ನ ಇಂಟರ್ಸೆಪ್ಟ್ ಮಾಡಿದ್ದಾರೆ ಕತಾರ್ ಗೌರ್ನಮೆಂಟಿಂದ. 1-2 ಮಿಸ್ ಆಗಿರ್ಬೋದು, ಬಟ್ ಮೋಸ್ಟ್ ಆಫ್ ದೆಮ್ ಆರ್ ಆಲ್ರೆಡಿ ಇಂಟರ್ಸೆಪ್ಟೆಡ್. ಓಕೆ, ಅಲ್ಲಿ ಅಂದರೆ ದೋಹಾದಲ್ಲಿ ಮಾತ್ರ ಅಟ್ಯಾಕ್ ಆಗಿದೆ, ಅದು ಬಿಟ್ಟರೆ ಬೇರೆ ಎಲ್ಲೂ ಆಗಿಲ್ಲ ಕತಾರಲ್ಲಿ? ದೋಹಾಯಿಂದಾನು ಇನ್ನೂ ಆಚೆ ಇದೆ ಸರ್ ಮಿಲಿಟರಿ ಬೇಸ್. ದೋಹಾಲು ಎಫೆಕ್ಟ್ ಆಗಿಲ್ಲ. ಜಸ್ಟ್ ಸೌಂಡ್ ಕೇಳಿಸೋದು, ಮಿಸೈಲ್ ಕಾಣಿಸೋದು, ಆ ಥರ ಅಷ್ಟೇ ಫೀಲ್ ಆಗಿರೋದು ದೋಹಾಗೆ. ಮತ್ತೆ ಇಂಟರ್ಸೆಪ್ಟ್ ಆಗಿರೋ ದೆಬ್ರಿಗಳು ಬಂದು ಬೀಳೋದಾಗಿದೆ ದೋಹಾಲಿ. ಅದು ಬಿಟ್ಟರೆ US ಮಿಲಿಟರಿ ಬೇಸು ದೋಹಾಯಿಂದನೂ ತುಂಬ ದೂರ ಇದೆ, ಒಂದು 50-60 ಕಿಲೋಮೀಟರ್ ದೂರ ಇದೆ. ಅಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಓಕೆ, ಅಲ್ಲಿಂದ ಸರ್ಕಾರ ನಿಮಗೆ ಅಂದರೆ ನಾರ್ಮಲ್ ಅಲ್ಲಿರುವಂತಹ ಜನರಿಗೆ, ಪಬ್ಲಿಕ್ಕಿಗೆ ಯಾವ ರೀತಿ ಮೆಸೇಜ್ ಪಾಸ್ ಮಾಡ್ತಾ ಇದೆ? ಯಾವ ರೀತಿ ಸೇಫ್ ಪ್ಲೇಸ್ಗಳಿಗೆ ಹೋಗೋದಕ್ಕೆ ಹೇಳ್ತಾ ಇದೆ? ಅಥವಾ ಏನಂದರೆ ಇನ್ಸ್ಟ್ರಕ್ಷನ್ ಏನು ಕೊಡ್ತಾ ಇದೆ? ನಮಗೆ ಇವಾಗ ಇನ್ನೇನೋ ಬಾಂಬ್ ಹಾಕೋ ಸಿಚುವೇಶನ್ ಬರ್ತಿದೆ ಅಂದಾಗ ನಮಗೆ ಎಮರ್ಜೆನ್ಸಿ ಅಲರ್ಟ್ಗಳು ಬರ್ತದೆ ಒಂದು 15 minutes ಮುಂಚೆ ಅನ್ನೋಗೇನೆ. ಎಲ್ಲರೂ ಇಂಡೋರಲ್ಲಿರಿ, ಹೊರಗಡೆ ಬರಬೇಡಿ, ಎಮರ್ಜೆನ್ಸಿ ಅಲರ್ಟ್ ಅಂತ ಮೆಸೇಜ್ ಬರುತ್ತೆ. ಅದಾದ ನಂತರ ಮೊನ್ನೆಯಿಂದ ಎಲ್ಲರಿಗೂ ಹೇಳಿದ್ರು ಸೇಫಾಗಿ ಮನೆಯಲ್ಲೇ ಇರಿ. ಮತ್ತು ಮೋಸ್ಟ್ ಆಫ್ ದ ಕಂಪ್ನೀಸ್ಗೆ ವರ್ಕ್ ಫ್ರಮ್ ಹೋಮ್ ಆಫರ್ ಮಾಡಿದ್ದಾರೆ, ಸ್ಕೂಲ್ಗಳಿಗೆ ರಜೆ ಇಟ್ಟಿದ್ದಾರೆ. ಈ ಥರ ಇದೆ. ಆ್ಯಂಡ್ ಎಮರ್ಜೆನ್ಸಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಎಮರ್ಜೆನ್ಸಿ ಗ್ರಾಸರಿ, ಮೆಡಿಸನ್ ಎಲ್ಲ ತೆಗೆದಿಟ್ಕೊಳ್ಳಿ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ.
ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಬೇಕಾಯಿತು ಅಥವಾ ಏನಂದ್ರೆ ಫಾರ್ ಎಕ್ಸಾಂಪಲ್ ಯಾರೊಬ್ಬರು ಬ್ಯಾಚುಲರ್ಸ್ಗಳು ಇರ್ತಾರೆ, ಅಂಥವರಿಗೆ ಹೋಟ್ಲಲ್ಲೇ ಅವ್ರು ನಂಬ್ಕೊಂಡಿರ್ತಾರೆ, ಅವರಿಗೆಲ್ಲ ಹೇಗೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಆಗಲಿ ಅಥವಾ ಏನಂದ್ರೆ ಬೇರೆ ವ್ಯವಸ್ಥೆ, ಮೂಲ ಸೌಕರ್ಯಗಳ ಬಗ್ಗೆ? ಸಾರಿ, ಕೇಳಿಸ್ತಿಲ್ಲ, ಇನ್ನೊಂದ್ಸಲ ಹೇಳ್ತೀರಾ? ಇಲ್ಲ, ಯಾರಾದರೂ ಬ್ಯಾಚುಲರ್ಸ್ಗಳು ಇರ್ತಾರೆ, ಕೆಲಸಕ್ಕಂತ ಹೋಗಿರ್ತಾರೆ, ಹೋಟ್ಲ್ಗಳ ಮೇಲೇನೆ ಅವಲಂಬನೆ ಆಗಿರ್ತಾರೆ ಊಟ ತಿಂಡಿಗೆ. ಈಗ ಅಂಥವರ ಪರಿಸ್ಥಿತಿ ಹೇಗೆ? ಅಲ್ಲೇನಾದರೂ ಹೋಟ್ಲ್ಗಳು ಅಥವಾ ಅಂಗಡಿ ಮುಗ್ಗಟ್ಟುಗಳೆಲ್ಲ ಓಪನ್ ಇದಾವ ಹೇಗೆ? ಆಕ್ಚುಲಿ ಇದು ರಮದಾನ್ ಮಂತ್ ಇರೋದ್ರಿಂದ ರಮದಾನ್ ಮಂತ್ ಅಲ್ಲಿ ಹೋಟೆಲ್ಗಳು ಕ್ಲೋಸ್ ಇರ್ತವೆ ಮಾರ್ನಿಂಗ್ ಇಂದ ಇಫ್ತಾರ್ ಟೈಮ್ ವರ್ಗು. ಓನ್ಲಿ ಟೇಕ್ ಅವೇ ಅವೈಲಬಲ್ ಇರುತ್ತೆ. ಅಂಡ್ ಇವಾಗ್ಲೂ ಇದೆ, ಐ ಥಿಂಕ್ ಟೇಕ್ ಅವೇ ಎಲ್ಲ ಅವೈಲಬಲ್ ಇದೆ. ಅಂಡ್ ಡೆಲಿವರಿ ಆಪ್ಸ್, ಡೆಲಿವರಿ ಬಾಯ್ಸ್ ಎಲ್ಲ ತುಂಬಾ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಡೆಲಿವರಿನೂ ಇದೆ. ಅಂದ್ರೆ ಆ ಥರದ್ದೇನು ದೊಡ್ಡ ಮಟ್ಟಕ್ಕೆ ಎಫೆಕ್ಟ್ ಅನ್ನಿಸ್ತಾ ಇಲ್ಲ? ಹೌದು, ದೋಹಾಲಿ ಅಷ್ಟು ದೊಡ್ಡ ಮಟ್ಟಿಗೆ ಎಫೆಕ್ಟ್ ಆಗಿಲ್ಲ. ಬರೀ ಮಿಲಿಟರಿ ಬೇಸ್ನ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಮೇಡಮ್ ಅಲ್ಲಿ? ನಂದು 4 years ಇಂದ ನಾನು ಇಲ್ಲಿದ್ದೀನಿ. ನನ್ನ ಹಸ್ಬೆಂಡು 10 years ಇಂದ ಕತಾರಲ್ಲಿದ್ದಾರೆ. ಓಕೆ. ಅದರ ಜೊತೆ ಕನ್ನಡಿಗರು ಅಂದಾಜು ನಿಮಗೆ ಪರಿಚಯ ಇರೋ ಮಟ್ಟಕ್ಕೆ, ಗೊತ್ತಿರೋ ಮಟ್ಟಕ್ಕೆ ಎಷ್ಟು ಜನ ಇರ್ಬೋದು ಅಲ್ಲಿ ಕತಾರಲ್ಲಿ? ಕನ್ನಡಿಗರು ಅರೌಂಡ್ 25,000 to 30,000 ಪೀಪಲ್ಸ್ ಕನ್ನಡದವರೇ ಇದ್ದಾರೆ ಇಲ್ಲಿ. ಎಲ್ಲರೂ ಒಬ್ರದೊಬ್ರು ಅಂದ್ರೆ ಸಂಪರ್ಕದಲ್ಲಿ ಇದ್ದೀರಾ? ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು. ಹೌದು. ಅಂದ್ರೆ ಈಗ ಈ ಅಟ್ಯಾಕ್ ಆದ್ಮೇಲೂ ಸಹ, ಯಾಕಂದ್ರೆ ತುಂಬಾ ಜನ ನಿನ್ನೆಯಿಂದನೂ ಸಹ ನಾವು ಮಾತನಾಡಿಸೋ ಸಂದರ್ಭದಲ್ಲಿ ಬಹಳಷ್ಟು ಜನ ಹೇಳ್ತಾ ಇದ್ರು, ನಾವು ಕನ್ನಡಿಗರು ಎಲ್ಲರೂ ಸಹ ಒಬ್ರದೊಬ್ರು ಟಚ್ ಅಲ್ಲಿ ಇದ್ದೀವಿ, ಒಬ್ಬರೊಬ್ರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ, ಏನಾದರೂ ಎಮರ್ಜೆನ್ಸಿ ಇದ್ರೆ ಒಬ್ರಿಗೊಬ್ರಿಗೆ ನಾವು ರೀಚ್ ಆಗುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಅಂತ. ಅದು ದುಬೈಯಲ್ಲಿ ಆಗ್ತಾ ಇತ್ತು. ಈ ಕತಾರಲ್ಲಿರುವಂತಹ ಪರಿಸ್ಥಿತಿ ಹೇಗೆ ಅಂತ? ಹೌದು, ಇಲ್ಲೂ ನಮಗೆ ಗೊತ್ತಿರೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳು ಎಲ್ಲರೂ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಒಬ್ರಿಗೊಬ್ರು ವಿಚಾರಿಸ್ಕೊತಾ ಇದ್ದೀವಿ. ಅವ್ರ ಮನೆ ಕಡೆ ಇಫ್ ದೇ ಆರ್ ನಾಟ್ ಫೀಲಿಂಗ್ ಸೇಫ್ ಈ ಕಡೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲೂ ಎಲ್ಲರೂ ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ನಮಗೆ ಗೊತ್ತಿರೋ ಕನ್ನಡದವ್ರ ಜೊತೆ ಎಲ್ಲ. ಸೊ ಎಲ್ಲ ಸೇಫ್ ಆಗಿದೆ ಇಲ್ಲಿವರೆಗೂ. ಬಟ್ ಗೊತ್ತಿಲ್ಲ ನೆಕ್ಸ್ಟು ಎಸ್ಕಲೇಟ್ ಆಗುತ್ತಾ, ಇಲ್ಲಿಗೆ ಸ್ಟಾಪ್ ಆಗುತ್ತಾ, ನೋ ಐಡಿಯಾ ಫ್ಯೂಚರ್ ಹೇಗಾಗ್ಬೋದು. ನೀವು ಇನ್ನೊಂದು ಹೇಳ್ತಾ ಇದ್ರಿ ಮೇಡಮ್, ಆ ದೋಹಾಯಿಂದ ಸುಮಾರು 50 ರಿಂದ 60 ಕಿಲೋಮೀಟರ್ ದೂರದಲ್ಲಿ ಅಮೆರಿಕ ಬೇಸ್ ಕ್ಯಾಂಪ್ ಏನಿದೆ ಅಲ್ಲಿ ಅಟ್ಯಾಕ್ ಆಗಿದೆ ಅಂತ ಹೇಳಿ. ಆ ಭಾಗದಲ್ಲಿ ಯಾರಾದರೂ ಕನ್ನಡಿಗರಿದ್ದಾರಾ ಅಥವಾ ಭಾರತೀಯರು ಏನಾದರೂ ಇದ್ದಾರಾ ಆ ಕಡೆ ನೆಲೆಸಿರುವಂಥವ್ರು? ಏನಾದರೂ ಗೊತ್ತಾ ಅದ್ರ ಬಗ್ಗೆ? ಇದ್ದಾರೆ, ನಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನೇ ಸ್ವಲ್ಪ ಹತ್ರದಲ್ಲಿದ್ದಾರೆ, ನಾಟ್ ವೆರಿ ಕ್ಲೋಸ್. ಅದು ಸಿಟಿಯಿಂದ ತುಂಬ ದೂರ ಇದೆ. ಅವರಿಗೆ ಸ್ವಲ್ಪ ವೈಬ್ರೇಷನ್ ಫೀಲ್ ಆಗ್ತಾ ಇದೆಯಂತೆ, ವಿಂಡೋಸ್ ಎಲ್ಲ ಜೋರ್ ಸೌಂಡ್ಸ್ ಕೇಳಿಸ್ತಾ ಇದೆಯಂತೆ. ಮಿಸೈಲ್ಸ್ ಎಲ್ಲ ತುಂಬಾ ಹತ್ರದಲ್ಲಿ ಕಾಣಿಸ್ತಾ ಇದೆ ಅಂತೆ ಸ್ಕೈಯಲ್ಲಿ. ಅದಷ್ಟೇ ಅವ್ರಿಗೆ ಫೀಲ್ ಆಗ್ತಿರೋದು, ಬಟ್ ಎಫೆಕ್ಟ್ ಏನು ಆಗಿಲ್ಲ. ಓಕೆ ಓಕೆ. ಅಂದರೆ ಕತಾರಲ್ಲಿ ಇಲ್ಲಿವರೆಗೆ ನಾಟ್ ಓನ್ಲಿ ಇಂಡಿಯನ್ಸ್, ಅದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಸಾವು ನೋವುಗಳು ಏನಾದರೂ ಸಂಭವಿಸಿದಾವೆ ಅಂತಲ್ಲಿರುವಂತಹ ಮೀಡಿಯಾಗಳಾಗಲಿ ಅಥವಾ ಪೇಪರ್ಗಳಲ್ಲಾಗಲಿ ಬಂದಿದೆನಾ? ಇಲ್ಲ ಇಲ್ಲ, ಅದು ಡೆಬ್ರಿಯಿಂದ ಸ್ವಲ್ಪ ಒಂದು ಕಾರ್ ಇಂಜುರಿ ಆಗಿದ್ದು ನೋಡಿದ್ದಷ್ಟೇ ನಾನು. ಅದು ಬಿಟ್ಟು ಪೀಪಲ್ಸ್ ಎಲ್ಲ ಸೇಫ್ ಆಗಿದ್ದಾರೆ, ಅವ್ರಿಗೇನು ಅಂಥ ದೊಡ್ಡ ಮಟ್ಟದಲ್ಲಿ ಇಂಜುರೀಸ್ ಯಾರಿಗೂ ಆಗಿಲ್ಲ. ಓಕೆ. ನಿಮಗೆ ಅಲ್ಲಿ ಸಂಪೂರ್ಣ ಮಾಹಿತಿ ಸಿಗ್ತಾ ಇದೆನಾ ಅಲ್ಲಿ? ಅಂದರೆ ಯಾವ ರೀತಿಯಾಗಿ ಅಟ್ಯಾಕ್ ಆಗ್ತಿದೆ, ಯಾವ ರೀತಿಯಾಗಿಲ್ಲ ಅನ್ನುವಂತಹ ಕಾರಣಕ್ಕೆ? ಯಾಕಂದರೆ ಈಗಾಗಲೇ ಇರಾನಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಇಂಟರ್ನೆಟ್ ಸೇವೆನೇ ಇಲ್ಲ, ಅಲ್ಲಿ ಯಾವುದೂ ಅಲರ್ಟ್ಸ್ಗಳು ಬರ್ತಾ ಇಲ್ಲ. ಆದರೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ? ಇಲ್ಲಿ ಎಲ್ಲ ಅವೈಲಬಲ್ ಇದೆ, ನೋಟಿಫಿಕೇಶನ್ಗಳು ಬರ್ತಾ ಇದೆ, ನ್ಯೂಸ್ ಚಾನಲ್ಗಳು ಕವರ್ ಆಗ್ತಾ ಇದೆ. ಸೊ ಎಲ್ಲರೂ ಅಂಥ ತೊಂದರೆ ಏನೂ ಆಗಿಲ್ಲ. ಇಂಟರ್ನೆಟ್ ಹೋಗಿ ಎಲ್ಲರೂ ಮೆಸೇಜ್ ಮಿಸ್ ಆಗುವಂಥದ್ದು ಏನೂ ಆಗಿಲ್ಲ. ಬಟ್ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಮೇಡಮ್, ಒಂದು ಕ್ಯೂರಿಯಾಸಿಟಿ ಕೇಳ್ತೀನಿ ನಿಮಗೆ. ಅಲ್ಲಿರುವಂತಹ ನ್ಯೂಸ್ ಚಾನೆಲ್ಸ್ಗಳು ಈಗ ರಿಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿನ ನ್ಯೂಸ್ಗಳ ಬಗ್ಗೆ, ಅಂದರೆ ಯಾಕಂದರೆ ಅದೇ ದೇಶದ ಮೇಲೆ ಅಟ್ಯಾಕ್ ಆಗಿರುವಂತಹ ಕಾರಣಕ್ಕಾಗಿ ಯಾವ ರೀತಿ ಮೆಸೇಜಸ್ಗಳನ್ನ ಕೊಡ್ತಾ ಇದೆ ಅಂತ? ಯೂಶಲಿ ಅವರು ಪಬ್ಲಿಕ್ನ ಸೇಫಾಗಿ ಇಡೋಕ್ಕೆ ಟ್ರೈ ಮಾಡ್ತಾರೆ, ಪ್ಯಾನಿಕ್ ಮಾಡದೇ ಇರೋಕ್ಕೆ ಟ್ರೈ ಮಾಡ್ತಾರೆ. ಲೈಕ್ ನೆನ್ನೆಯಿಂದ ಇಷ್ಟು ಮಿಸೈಲ್ಸ್ ಬಂದಿದೆ, ಅಷ್ಟು ಎಲ್ಲರೂ ಆಲ್ಮೋಸ್ಟ್ ಇಂಟರ್ಸೆಪ್ಟ್ ಮಾಡಿದ್ದೀವಿ, ಸೊ ಡೋಂಟ್ ವರಿ, ಡೋಂಟ್ ಪ್ಯಾನಿಕ್, ಈ ಥರನೇ ಮೆಸೇಜಸ್ಸು ಅಥವಾ ನ್ಯೂಸು ಕೊಡ್ತಾ ಇದ್ದಾರೆ ಇಲ್ಲಿ. ಓಕೆ. ಸಪೋಸ್ ಏನಾದರೂ ಎಮರ್ಜೆನ್ಸಿ ಯಾರಿಗಾದರೂ ಸಹಾಯ ಬೇಕಾಯಿತು ಅಂತಂದರೆ ಅಲ್ಲಿನ ಸರ್ಕಾರ ಅದಕ್ಕೆ ಸಪೋರ್ಟಿವ್ ಆಗಿದೆ ಅಲ್ಲಿಂದ? ಹೌದು, ಇಲ್ಲಿ ಎಮರ್ಜೆನ್ಸಿ ನಂಬರ್ಗಳನ್ನ ಇಶ್ಯೂ ಮಾಡಿದ್ದಾರೆ ಎಲ್ಲರಿಗೂ. ಇಂಡಿಯನ್ ಎಂಬಸಿಯಿಂದ ಎಮರ್ಜೆನ್ಸಿ ನಂಬರ್ಗಳನ್ನ ಇಶ್ಯೂ ಮಾಡಿದ್ದಾರೆ. ಸೊ ನಾವು ಯಾವುದೇ ಎಮರ್ಜೆನ್ಸಿ ಇದ್ದರೂ ಆ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದರೆ ದೇ ವಿಲ್ ರೆಸ್ಪಾನ್ಸ್ ಪ್ರಾಪರ್ಲಿ. ಆ್ಯಂಡ್
ಅದ್ರ ಪ್ರಕಾರ ನಡ್ಕೋತಾ ಇದ್ದಾರೆ. ಹೆಲ್ಪ್ ಮಾಡೋದಾಗ್ಲಿ, ರೆಸ್ಪಾನ್ಸ್ ಮಾಡೋದಾಗ್ಲಿ ಮಾಡ್ತಾ ಇದ್ದಾರೆ. ಓಕೆ ಮೇಡಮ್, ಲಾಸ್ಟ್ ಕ್ವಶನ್ ನಂದು. ಅಲ್ಲಿ ಇಂಡಿಯನ್ ಎಂಬಸಿಯ ನಂಬರ್ ವಿಚಾರದಲ್ಲಿ ಹೇಳ್ತಾ ಇದ್ರಿ ನೀವು. ಅಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ರೆ ಅಲ್ಲಿ ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಿಮಗೆ ಸಹಕಾರಿ ಆಗೋ ರೀತಿಯೆಲ್ಲ ವ್ಯವಸ್ಥೆಗಳಿದಾವ ಅಲ್ಲಿ? ಹೌದು ಹೌದು, ಇಂಡಿಯನ್ ಎಂಬಸಿ ಕೋಆಪರೇಟಿವ್ ಇದೆ, ನಂಬರ್ಸ್ಗಳು ಕೊಡ್ತಾ ಇದ್ದಾರೆ. ಅವ್ರದ್ದು ಕಾನ್ಸ್ಟೆಂಟ್ ಆಗಿ ಅವ್ರದ್ದು ಅಫಿಷಿಯಲ್ ಪೇಜಲ್ಲೆಲ್ಲ ಹೆಲ್ಪ್ ಬೇಕಿದ್ರೆ ಅಪ್ರೋಚ್ ಮಾಡಿ ಅಂತೆಲ್ಲ ಆಗ್ತಾ ಇದ್ದಾರೆ. ಸೊ ಎಲ್ಲ ಚೆನ್ನಾಗಿದೆ ಇಲ್ಲಿವರೆಗೂ. ದೇ ಆರ್ ವೆರಿ ಹೆಲ್ಪ್ಫುಲ್. ಹೇಳಿ ಮೇಡಮ್, ಹೇಳಿ ಹೇಳಿ ಹೇಳಿ. ಹೌದು, ಅದೇ ಅದು ಇಂಡಿಯನ್ ಎಂಬಸಿಯಿಂದ ನಮ್ಗೆ ಕಾನ್ಸ್ಟೆಂಟ್ ಸಪೋರ್ಟ್ ಬರ್ತಾ ಇದೆ. ಅಂದರೆ ಹೇಳ್ತಾ ಇದ್ದಾರೆ ಹುಷಾರಾಗಿರಿ, ಎಲ್ಲರೂ ನಾರ್ಮಲ್ ಆಗಿರಿ, ಈ ಥರ ಎಮರ್ಜೆನ್ಸಿ ನಂಬರ್ ಇದೆ, ಏನಾದರೂ ಬೇಕಿದ್ರೆ ಕಾಲ್ ಮಾಡಿ, ಪ್ಯಾನಿಕ್ ಆಗಬೇಡಿ, ಇಂಡೋರ್ಸಲ್ಲಿರಿ, ಆ ಥರ ಎಲ್ಲ ಸಜೆಷನ್ ಕೊಡ್ತಾ ಇದ್ದಾರೆ. ಓಕೆ ಮೇಡಮ್, ಥ್ಯಾಂಕ್ ಯು. ನೀವು ಸುರಕ್ಷಿತವಾಗಿರಿ. ಕಾರಣ ಏನು ಅಂದರೆ ಬಹಳಷ್ಟು ಜನ ಕನ್ನಡಿಗರಲ್ಲಿದ್ದೀರಾ, ನೀವೆಲ್ಲ ಸೇಫ್ ಆಗಿರಬೇಕು ಅನ್ನುವಂಥದ್ದೇ ನ್ಯೂಸ್ ಫಸ್ಟ್ನ ಕಳಕಳಿ. ಹೌದು, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.